ನೀನು ಮಾಡೋ ಕೆಲಸಕ್ಕೆ ರೋಲ್ ಹಾಕಕ್ಕೆ ಬರಲ್ಲ ಎಲೆ ಹಾಕ್ತೀಯಾ ನಿನಗೇನಿದ್ರು 3 ಟೈಮ್ ತಿನ್ನಕ್ಕೆ ಮಲಗಕ್ಕೆ ಅದಕ್ಕಷ್ಟೇ. ಸುಂದರ ಸುಂದರ ಸುರ ಸುಂದರ. Guys, welcome back to my new vlog. ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ನಮ್ಮ ಬಾವರ ಮನೇಲಿ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ರೆಡಿ ಆಗಿಬಿಟ್ಟು ಹೋಗ್ಬೇಕು. ಹೇರ್ ಎಲ್ಲ ಕಟ್ ಮಾಡಿಸೋದಿದೆ. ಹೇರ್ ಕಟ್ ಮಾಡಿಸ್ಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ. ಫಂಕ್ಷನ್ ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ನನ್ನ ಜೊತೆ ನಮ್ಮ ಪಾರ್ಟ್ನರ್ ಆದಂಥ ಮಿಸ್ಟರ್ ಪವನ್ ಕುಮಾರ್ ಕೂಡ ಬರ್ತಾ ಇದ್ದಾರೆ. ರಾತ್ರಿ ಕೂಡ ಬಂದು ಫಂಕ್ಷನ್ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದವನೆ. ಈಗ ಇವನು ಕರ್ಕೊಂಡು ಹೋಗಬೇಕು. ಅವ್ರ ಮಮ್ಮಿ ಡ್ಯಾಡಿ ಎಲ್ಲ ನಿನ್ನೆ ನೈಟೇ ಹೋಗಿದ್ದಾರೆ. ಬನ್ನಿ ರೆಡಿ ಆಗ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ ಹೇಳ. ಲೆಟ್ಸ್ ಗೋ ಅಂತ. ಲೆಟ್ಸ್ ಗೋ Let's go. Let's go. Let's go. Let's go. Let's go. Let's go. Hi guys. Hi guys. Welcome back to my new vlog. Please subscribe. Please subscribe. Please subscribe. Please subscribe. Please subscribe. Subscribe. ನಾನಿವಾಗ ಹೇರ್ ಕಟ್ ಮಾಡಿಸ್ಕೊಬೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಪವನ್ ಒಬ್ಬನೇ ಕೂತಿದ್ದಾನೆ. ಯಾಕಂದರೆ ಅವ್ನ ತಮ್ಮ ಆಲ್ರೆಡಿ ಫಂಕ್ಷನ್ಗೆ ಹೋಗಿದ್ದಾನೆ. ಒಬ್ಬನೇ ಇದ್ದಾನಲ್ಲ, ಅದಕ್ಕೆ ಈಚೆ ಒಬ್ಬನೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಹೇರ್ ಕಟ್ ಮಾಡಿಸಿದ್ರೆ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಮಾಡಿಸ್ಬೇಕು. ವೀಕೆಂಡ್ ಸಂಡೇ ಬಂತು ಅಂದರೆ ಫುಲ್ ರಶ್ ಇರುತ್ತೆ ಸಲೂನ್ ಅಂತೂ. ಈಗ ನಂದು ಆಲ್ರೆಡಿ ಹೇರ್ ಕಟ್ ಆಯಿತು. ಹೇರ್ ಕಟ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಬೇರೆ ಲೈಟಾಗಿ ಮಳೆ ಬರ್ತಾ ಇದೆ, ಬಿಸಿಲೇ ಇಲ್ಲ. ಸ್ವಲ್ಪ ಹೇರ್ ಲಾಂಗ್ ಬಿಟ್ರು ಮೇಂಟೈನ್ ಸ್ವಲ್ಪ ಕಷ್ಟ. ಇನ್ನು ತುಂಬ ಶಾರ್ಟ್ ಮಾಡಿಸ್ತು ಅಂತಂದರೆ ನೋಡೋಕ್ಕೆ ಆಗಲ್ಲ. ಬಟ್ ಏನೂ ಮಾಡೋಕ್ಕಲ್ಲ, ಹೇರ್ ಫಾಲ್ ಆಗ್ತಾ ಇದೆ ನನಗೆ. ಸೊ ಸ್ವಲ್ಪ ಶಾರ್ಟೇ ಮಾಡಿಸಿದ್ದೀನಿ. ನೋಡಿ ನಮ್ಮ ಬಾಟಲ್ಲಿ ಫ್ಲವರ್ ತುಂಬ ಚೆನ್ನಾಗಿ ಬಂದಿದೆ. ರೋಸು ಒಂದು ರೆಡ್ಡು ಮತ್ತು 2 ಯೆಲ್ಲೋ ಕಲರ್ ಬಂದಿದೆ. ರೋಸು ಈಗ ಸದ್ಯಕ್ಕೆ ಖಾಲಿ ಇದೆ. ನಾಳೆ ಸೋಮವಾರ ದೇವ್ರ ಫೋಟೋಗೆ ಮುಡಿಸ್ಬೇಕು. ಇವಾಗ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದೆ. ಬನ್ನಿ ಈಗ ಮೈಸೂರಿಗೆ ಹೋಗೋಣ. ಬಾ ಹಾಗಾಯ್ತು. ಇವಾಗ ರೆಡಿಯಾಗಿದೆ, ಹೊಡ್ತಾ ಇದ್ದೀವಿ. ಫುಲ್ ಮಳೆ ಇತ್ತು, ಇವಾಗ ಸದ್ಯ ಸ್ವಲ್ಪ ಬಿಸಿಲು ಬಂದಿದೆ. ಹೋಗೋಣ. ರೆಡಿನಾ? ಲೆಟ್ಸ್ ಗೋ. ನೋಡಿ ಗೈಸ್, ಮನೆಯಿಂದ ಈಗ ಒಂದು 2-3 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಬಟ್ ಇವನು ಈಗ ಆಲ್ರೆಡಿ ಏನೋ ಒಂದು ಕವರ್ ತೊಗೋಬೇಕಿತ್ತು ಪಾರ್ಸಲ್ಲು, ಮರ್ತ್ಬಿಟ್ಟು ಬಂದಿದ್ದಾನೆ. ನೀನು ಮಾಡೋ ಕೆಲಸಕ್ಕೆ ಬರೀ 2 ಸಲ ಅಲಿಬೇಕು. ನೀ ತಾನೇ ತಂದಿತ್ತು ನಿಮ್ಮ ಮನೆಯಿಂದ, ಮತ್ತೆ ತಗೊಬಂದ್ಮೇಲೆ ತರ್ಬೇಕು ತಾನೆ. ನಡೀಗ ಮತ್ತೆ ಅಮ್ಮ ಮನೇಲಿ ಏನೋ ಒಂದು ಕವರಿಗೆ ಕೊಟ್ಟಿದ್ರು, ಅದನ್ನ ಪವನ್ ಮನೇಲೇ ಬಿಟ್ಬಿಟ್ಟು ಬಂದಿದ್ದ. ಮತ್ತೆ ವಾಪಸ್ ಹೋಗಿ ಮನೆಯಿಂದ ತೊಗೊಂಡು ಫಂಕ್ಷನ್ಗೆ ಬಂದ. ಫಂಕ್ಷನ್ಗೆ ಅಡುಗೆ ಎಲ್ಲ ನಮ್ಮ ಅಕ್ಕವರು ಮತ್ತು ನಮ್ಮ ಭಾವ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಸ್ವೀಟ್ ಶಾರ್ಟೇಜ್ ಇತ್ತು ಅಂತ ಸ್ವೀಟ್ ತೊಗೊಂಡು ಬಂದು ಮತ್ತು ನಾವೆಲ್ಲ ಸೇರಿಕೊಂಡು ಎಲ್ರಿಗೂ ಅಡುಗೆ ಬಡಿಸ್ತು. ಅಡುಗೆ ಎಲ್ಲ ಬಡಿಸಿ ಎಲ್ಲ ಮುಗೀತು. ರೋಲ್ ಹಾಕಕ್ಕೆ ಬರಲ್ಲ ಎಲೆ ಹಾಕ್ತೀಯಾ ನಿನಗೇನಿದ್ರು 3 ಟೈಮ್ ತಿನ್ನಕ್ಕೆ ಮಲಗಕ್ಕೆ ಅದಕ್ಕಷ್ಟೇ. ಇಲ್ಲ ರೋಲ್ ಹಾಕ್ಬಿಟ್ಟು ಊಟ ಬಡಿಸು ಬಾರ. ಇನ್ಯಾವಾಗ ಕಲಿಯೋದು ನೀನು? ನೋಡು ಅವ್ನು ಹೆಂಗೆ ಬರ್ತಾನೆ, ಹೇಳಿದ ತಕ್ಷಣ ಕೆಲಸ ಮಾಡೋಕ್ಕೆ. ಬರ ರೋಲ್ ಹಾಕು ಬರ. ಎಲ್ರಿಗೂ ಊಟ ಎಲ್ಲ ಲೋಟ ಕೊಡು ಬರೋ. ಇವನ ಏನೂ ಆಗಲ್ಲ, ವೇಸ್ಟ್. ಇವನು ಏನು ತಿನ್ನೋಕ್ಕಷ್ಟೇ, ಏನು ಕೆಲಸ ಮಾಡಲ್ಲ ಅವನು. ಇವಾಗ ನಮ್ಮ ಚಿಂಡರ ಸೈನ್ಯ ಎಲ್ಲ ಸಾಮಾನು ಶಿಫ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಬರೀ ತಿನ್ನೋಕ್ಕಷ್ಟೇ ಲಾಯ್ಕು, ಕೆಲಸ ಯಾರು ಮಾಡಲ್ಲ ಇವರು. ಇವನೊಬ್ಬನೇ ಕೆಲಸ ಮಾಡೋನು. ಎತ್ಕೊಂಡೋಗಿಡ್ರ ಬೇಗ. ಕೆಳಗಡೆ ನೀನು ಬುಡ ಫಂಕ್ಷನಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದಾಗಿ ಬೇರೆ ಯಾವುದೇ ರೀತಿಯಾದಂಥ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಅಕ್ಕನ ಮನೆಗೆ ಬಂದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು, ಟೀ ಕುಡ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ವಾಪಸ್ ರಿಟರ್ನ್ ಆದೋ.
ಸ್ಪೈಕ್ 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 ಸ್ಪೈಕ್. ಫಂಕ್ಷನ್ ಮುಗಿಸ್ಕೊಬಂದು ನಮ್ಮ ಪವನು ಬಟ್ಟೆನೂ ಚೇಂಜ್ ಮಾಡ್ದಾನೆ ಮಲಗಿದಾನೆ. ಈಗ 9:30 ಆಗಿದೆ, ಊಟ ಮಾಡೋಕ್ಕೆ ಇನ್ನೂ ಎದ್ದಿಲ್ಲ. ಬನ್ನಿ ಅವ್ನ ಊಟಕ್ಕೆ ಎಪ್ಸೋಣ. ಬೆಳಗ್ಗೆನೇ 8 ಗಂಟೆ ಗಂಟ ಮಲ್ಕೊಂಡವನ. ಮತ್ತೆ ಏನ್ ಕೆಲಸ ಮಾಡಿ ಮಾಡಿ ಸಾಕಾಗಿದ್ದ ಅನ್ಬೇಕು ಜನ. ಎದಳು ಮೇಲೆ ಬಟ್ಟೆನೂ ಚೇಂಜ್ ಮಾಡಿಲ್ಲ ಫಂಕ್ಷನ್. ಮಲಗಿರೋದು. ಟೈಮ್ ಎಷ್ಟು ಗೊತ್ತೇನಾ? 10:15. ಎದಳು ಮೇಲೆ ಊಟ ಮಾಡಲ್ವಾ? ಅನ್ನ ಆಗ್ಲಿಕಾಯಿ ಸಾಂಬಾರು. ಬರೀ ಅನ್ನನೇ ತಿನ್ನೇ ಎದಳು. ಮೊಸರಾಕತ್ತೀನಿ ಎದಳು. ಮೊಸರಲ್ಲಿ ಮೊಸರು ಬೇಡ ಎದಳು. ತುಪ್ಪನ ಹಾಕತೀನಿ ಬಿಸಿ ಅನ್ನಕ್ಕೆ. ತುಪ್ಪ ಅಂದರೆ ಎದ್ದು ಬಿಡ್ತಾನ. ನಾನೇನು ತುಪ್ಪ ನಂದಿನಿ ತುಪ್ಪ ಬಳಕ ಬಿಡ್ಕೊಂಡು ಹೋಯ್ತಾ ಇರೋದೆ. ಈಗ ಬಾಯಿಲಿ ಹಾಕಿದ್ರ ಸೀದಾ ಇಳಿತಾ ಇರೋದೆ. ಅಗಂಗಿಲ್ಲ ನುಂಗಂಗಿಲ್ಲ. ನೋಡ್ ಮೋಯ್ತು ಊಟ ಮಾಡ್ಕೊಂಡು ನಿಂತಾನ. ಇವನು ನಿದ್ದೆ ಮಾಡ್ಕ ಎದ್ನ. ಇನ್ನು ಮೈನೇ ಮುರಿ. ನೀನು ಈ ಕಡೆ ತಿರುಗು. ನಾಚಿಕೆ ಅವನಿಗೆ. ಸುಂದರ ಸುರ ಸುಂದರ ಸುಂದರ ಸುರ ಸುಂದರ. ಕಣ್ಬಿಡ. ಅವನು ಕ್ಯಾಮ್ರಾ ಮುಖನೇ ತೋರ್ಸಲ್ಲ. ಅದಕ್ಕೆ ನಾಚಿಕೆ. ಎಣ್ಣೆ ಕಿಳ್ ನೋಟು ಪ್ರಪೋಸ್ ಮಾಡ್ರ. ಎಣ್ಣೆ ಕಿಳ್ ನೋಟು ಪ್ರಪೋಸ್ ಮಾಡ್ರ. ಗುಲಾಬಿ ಹೂ ಕೊಡ್ತಾರಂತೆ. ಗುಲಾಬಿ ಇದಾಳೆ. ಎದ್ ಬಾಬಾನು ಎದ್ ಬಂದು ಹಾಕಿ ಊಟ ಮಾಡು.